ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡಿಗ ಅಗ್ನಿ. ರೀಸೆಂಟ್ ಡೇಸಲ್ಲಿ ಒಂದು ವಿಷಯನ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದೀನಿ ಅಂತಂದರೆ ಅದು ವಿಡಿಯೋ ಮಾಡೋದನ್ನ. ನಿಜವಾಗ್ಲೂ ಅಷ್ಟೊಂದು ಮಿಸ್ ಮಾಡ್ಕೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ನು, ಸ್ಟ್ರೆಸ್ಸು, ಕೆರ್ಕೊಳ್ಳೋಕ್ಕೂ ಪುರ್ಸೋತಿಲ್ದಂಗೆ ಆಗ್ಬಿಟ್ಟಿದೆ. ಅದ್ರ ಮಧ್ಯ ಯಾವ ಕಡೆ ಜೀವನ ಹೋಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಒಂದು ಲಿಂಬೋ ಸ್ಟೇಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಬಟ್ ಎನಿವೆ, ನಿಮ್ಮ ಜೊತೆ ಒಂದಷ್ಟು ವಿಷಯಗಳನ್ನ ಹಂಚ್ಕೋಬೇಕಿತ್ತು. ನೀವು ಕೇಳ್ತಾ ಇರೋ ಪ್ರಶ್ನೆಗಳ ಒಂದಷ್ಟು ಆನ್ಸರ್ ಮಾಡೋದಿತ್ತು. ಅದೆಲ್ಲದಕ್ಕಿಂತ ಮುಂಚೆ ಯುಗಾದಿ ಹಬ್ಬದ ದಿನ ಈ ವಿಡಿಯೋ ಮಾಡಬೇಕಾಗಿತ್ತು. ಬಟ್ ಮೈಸೂರಿಗೆ ಹೋಗಿದ್ದೆ, ಆಗಲಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಳೆ ಕನಸುಗಳೇನಿದೆ, ಹೊಸ ಕನಸುಗಳೇನಿದೆ, ಅದೆಲ್ಲದೂ ಈ ವರ್ಷ ಈಡೇರಲಿ ಅಂತ ನಾನು ಹಾರೈಸ್ತೀನಿ. ಸೊ ಈ ಟಾಪಿಕ್ಗೆ ಬರೋಣ. ಆ ಟಾಪಿಕ್ ಬರೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್, ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳು. ಕಾರಣ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ. ಆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೇಳ್ಕೊಂಡಿದ್ದೆ, ಈ ಥರ ಸಿನಿಮಾ ಶುರು ಮಾಡ್ತಾಯಿದ್ದೀನಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ. ಸೊ ದ ರೆಸ್ಪಾನ್ಸ್ ವಾಸ್ ವೆರಿ ಗುಡ್. ನಾನು ತುಂಬಾ ಖುಷಿ ಆಯಿತು. ಸಾಕಷ್ಟು ಜನ ಹೆಲ್ಪ್ ಮಾಡಿದ್ರಿ. ₹1 ಹಿಡಿದು ಒಂದು ಕನ್ಸಿಡರಬಲ್ ಅಮೌಂಟ್ ತನಕನೂ ಬಂತು. ಆವಾಗಲೇ ಹೇಳಿದ್ದೆ, ಎಷ್ಟು ಬಂದರೂ ಸಪೋರ್ಟ್ ಆಗುವಂಥ ಒಂದು ಸ್ಟೇಜಲ್ಲಿ ಇದ್ದೀನಿ ಅಂತ. ಸೊ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಾನು ಸಾಕಷ್ಟು ಜನ ಮೆಸೇಜ್ ಹಾಕಿದ್ದೆ, ಏನೋ ಎರರ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಅಕಸ್ಮಾತ್ ಎರರ್ ಬಂದು ಟ್ರಾನ್ಸ್ಫರ್ ಮಾಡೋಕ್ಕಾಗಿಲ್ಲ ಅಂತಂದರೆ, ಅಥವಾ ಆ ವಿಡಿಯೋ ನೋಡಿಲ್ಲ ಅಂತಂದರೆ, ಆ ಸಿನಿಮಾನ ಇಷ್ಟರಲ್ಲೇ ಶುರು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂಥರ ಕ್ರೌಡ್ ಫಂಡೆಡ್ ಸಿನಿಮಾನೇ ಇದು. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಇನ್ವೆಸ್ಟ್ ಮಾಡೋಂಥ ಇಂಟ್ರೆಸ್ಟ್ ಇದ್ದರೆ QR ಕೋಡ್ ಮತ್ತೆ ಹಾಕಿರ್ತೀನಿ, ದಯವಿಟ್ಟು ಟ್ರಾನ್ಸ್ಫರ್ ಮಾಡಿ. ಜಾಸ್ತಿ ಅಮೌಂಟೇ ಇನ್ವೆಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಿ, ಒಂದ್ಸಲಿ ಕೂತ್ಕೊಂಡು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಬಿಸ್ನೆಸ್ ಎಲ್ಲ ಮಾತಾಡೋಣ. ಎನಿವೆ, ಇವಾಗ ಮೇಜರ್ ವಿಷಯಕ್ಕೆ ಬರೋಣ. ಯೂಶ್ವಲಿ ನನ್ನ ಕ್ವಶನ್ ಕೇಳ್ತಾ ಇರ್ತಾರೆ, ಎಲ್ಲಪ್ಪ ಹಬ್ಸ್ಕೊಂಡಾಗ್ಬಿಟ್ಟೆ, ಸಿನಿಮಾ ಶುರುವಾಯ್ತಾ ಇಲ್ವಾ, ಆ್ಯಂಡ್ ನನ್ನ ಸಿನಿಮಾದಲ್ಲಿ ಹೇಗೆ ನೀವು ಇನ್ವಾಲ್ವ್ ಆಗ್ಬೋದು, ಅಂದರೆ ನನಗೂ ಸಪೋರ್ಟ್ನ ಅವಶ್ಯಕತೆ ಇದೆ, ಆ್ಯಂಡ್ ನೀವು ಹೇಗೆ ಅದರಲ್ಲಿ ಭಾಗಿಯಾಗ್ಬೋದು, ಅದು ಆ್ಯಕ್ಟಿಂಗಲ್ಲಿರ್ಬೋದು ಅಥವಾ ಬೇರೆ ಯಾವುದೋ ಫೀಲ್ಡಲ್ಲಿರ್ಬೋದು, ಅದೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೊ ಹಾಗೆ ನಮ್ಮ ಸಿನಿಮಾದಲ್ಲಿ ಯಾವ ರೀತಿ ನೀವು ಇನ್ವಾಲ್ವ್ ಆಗ್ಬೋದು ಅಂತ ತಿಳ್ಕೊಬೇಕು ಅಂತಲೇ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡೋದು ಮಾತ್ರ ಮರೀಲೇಬೇಡಿ. ಸೊ ಮೊದಲನೇ ಕ್ವಶನಿಗೆ ಬರೋಣ. ಶೂಟಿಂಗ್ ಶುರುವಾಯ್ತಾ ಇಲ್ವಾ, ಏನು ಮಾಡ್ತಿದ್ದೆ, ಎಲ್ಲಿ ಹೋಗಿದ್ದೆ, ಕಳೆದೋಗಿದ್ದೆಲ್ಲ ಅನ್ನೋ ಒಂದು ಪ್ರಶ್ನೆಗೆ, ಶೂಟ್ ಶುರು ಆಗಿಲ್ಲ ಇನ್ನೂ. ಒಂದಷ್ಟು ಚಾಲೆಂಜಸ್ ಆಯಿತು, ಒಂದು ಬಡ್ಜೆಟ್ ಅರೇಂಜ್ಮೆಂಟೇನೇ ಇತ್ತು. ಅದ್ರ ಜೊತೆಗೆ ಒಂದಷ್ಟು ಪರ್ಸ್ನಲ್ದೇನೋ ಪ್ರಾಬ್ಲಮ್ಸ್ ಬಂತು. ಅದ್ರ ಜೊತೆಗೆ ಡೇಟ್ಸ್ ಎಲ್ಲ ನೋನ್ ಆರ್ಟಿಸ್ಟ್ಗಳೇ ಇರೋದು. ಸೊ ಡೇಟ್ಸ್ ಒಬ್ರದ್ದು ಮಿಸ್ ಆದರೆ ಇನ್ನೆಲ್ಲರದ್ದು ಮಿಸ್ ಆಗುತ್ತೆ, ಆ ಥರ. ಬಟ್ ಎಲ್ಲದನ್ನು ಒಟ್ಟಿಗೆ ಕಲೆ ಹಾಕಿದ್ದೀನಿ. ಮೇ ಫಸ್ಟ್ ವೀಕಿಂದ ತಲೆ ಮೇಲೆ ತಲೆ ಬಿದ್ದು ಈ ಸಲ ಶೂಟ್ ಹೋಗಬೇಕು ಅಂತ. ಸೊ ಅದ್ರ ಕಡೆಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಇನ್ ದ ಗ್ಯಾಪ್, ಓಕೆ, ಈ ಗ್ಯಾಪಲ್ಲಿ ಏನು ಮಾಡ್ತಿದ್ದೆ ಅಂತ ಹೇಳಬೇಕು ಅಂತಂದರೆ, ಓಕೆ ಟೈಮ್ ಸಿಕ್ತು ಅಂತ ಅಂದ್ಬಿಟ್ಟು ಮಾಡ್ತೀನಿ. ಆಗಲೇ ಹೇಳ್ದಂಗೆ ನಾನು ಮಾಡ್ತಿರೋದೊಂದು ಹಾರರ್ ಸರ್ವೈವಲ್ ಥ್ರಿಲ್ಲರ್ ಸಿನಿಮಾ. ಆದ್ದರಿಂದ ಪ್ರಿಪ್ರೇಷನ್ಸ್ ಎಲ್ಲ ಒಂದು ಕಡೆ ಜಾಸ್ತಿ ಬೇಕು ಅಂತ ಅನಿಸ್ತು. ಇನ್ ಟರ್ಮ್ಸ್ ಆಫ್ ನನಗೆಲ್ಲೋ ಒಂದು ಕಡೆ ಈಗ ನಾರ್ಮಲ್ ಡೈಲಾಗ್ ಸೀಕ್ವೆನ್ಸಸ್ನ ತೆಗೆಯೋದು ಇನ್ ಟರ್ಮ್ಸ್ ಆಫ್ ಶೂಟಿಂಗ್ ವೈಸ್ ಇದ್ದಿದ್ರಲ್ಲಿ ಈಸಿ. ಅಂದರೆ ಅಲ್ಲಿ ಒಂದು ಎಮೋಷನ್ ಇರುತ್ತೆ, ವೈಡಲ್ಲಿ ಹೋಗ್ಬೇಕಾ, ಮಿಡ್ಡಲ್ಲಿ ಹೋಗ್ಬೇಕಾ, ಕ್ಲೋಸಲ್ಲಿ ಹೋಗ್ಬೇಕಾ, ಅದೊಂದು ಐಡಿಯಾ ಇರುತ್ತೆ. ಸೊ ಆ ಎಮೋಷನ್ ಡ್ರೈವ್ಸ್ ದ ಕ್ಯಾಮ್ರಾ ಆ್ಯಂಗಲ್ಗಳು, ಅದೆಲ್ಲ ಒಂದು ಕಡೆ ಗೊತ್ತಾಗ್ಬಿಡುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ಈಸಿಯಾಗಿ ಕೂತ್ಕೊಂಡು ಮಾತಾಡ್ಸಿದ್ರೇ ವರ್ಕ್ ಆಗುತ್ತೆ ಇಲ್ವ ಅಂತ ಗೊತ್ತಾಗುತ್ತೆ. ಹಾರರ್ ಅಂತ ಅಂದಾಗ ಅದು ಸ್ವಲ್ಪ ಕಷ್ಟ. ಯಾಕಂದರೆ 1-2 ನಿಮಿಷ 2 ನಿಮಿಷ ನಿಮಗೆ ಹಾರರ್ ಇಲ್ದಲೇ ಬರೀ ಆ್ಯಂಟಿಸಿಪೇಷನ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಆ ಆ್ಯಂಟಿಸಿಪೇಷನ್ ಆದಮೇಲೆ ಎಲ್ಲ ಒಂದು ಕಡೆ ಅದು ರಿಲೀಸ್ ಇರುತ್ತೆ. ಒಂದು ದೊಡ್ಡ ಜಂಪ್ ಸ್ಕೇರ್ ಬರುತ್ತೋ, ಮತ್ತೊಂದು ಬರುತ್ತೋ, ಏನಾಗುತ್ತೆ ಅದು ಆಮೇಲೆ ಬರುತ್ತಲ್ಲ. ಸೊ ಹಾಗಾಗಿ ಇದು ಶಾರ್ಟ್ ಲಿಸ್ಟ್ ಮಾಡ್ತೀವಿ. ಸೊ ಶಾರ್ಟ್ ಲಿಸ್ಟ್ ಮಾಡಿದಾಗ ನನ್ನ ಹತ್ರ ರೆಡಿ ಇತ್ತು, ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದು ಇದಕ್ಕಿಂತ ಮುಂಚೆನೇ ಶೂಟ್ಗೆ ಹೋಗಬೇಕಾದ್ರೆ. ಬಟ್ ಎಲ್ಲೋ ಒಂದು ಕಡೆ ಅದು ವರ್ಕ್ ಆಗುತ್ತೆ ಇಲ್ವಾ ಗೊತ್ತಾಗಬೇಕಲ್ಲ. ಈಗ ಶೂಟ್ ಮಾಡ್ಕೊಂಡು ಬಂದ್ಬಿಟ್ಟು ಎಡಿಟ್ ಮಾಡ್ಬೇಕಾರೆ, ಅಯ್ಯೋ ಇದು ಯಾಕೋ ವರ್ಕೇ ಆಗ್ತಿಲ್ವಲ್ಲ, ಹಾರರು ಇಲ್ಲ ಯಾಕೋ ಭಯನೇ ಆಗ್ತಿಲ್ವಲ್ಲ, ಅಥವಾ ಇದನ್ನು ಸಿಕ್ಕಾಪಟ್ಟೆ ಲ್ಯಾಗ್ ಆಯ್ತಲ್ಲ, ಅಥವಾ ನಂಬರ್ ಆಫ್ ಶಾರ್ಟ್ಸ್ ಇಲ್ವಲ್ಲ, ಎಷ್ಟು ಎಕ್ಸಾಕ್ಟ್ಲಿ ಶಾರ್ಟ್ ಬೇಕು ಅನ್ನೋದು ನನಗೆ ಅಲ್ಲಿ ಹಾರರಲ್ಲಿ ಕಷ್ಟ ಅಂತ ಅನಿಸುತ್ತೆ. ಈಗ ಯಾರೋ ಒಬ್ಬ ಒಂದಷ್ಟು ದೂರ ನಡ್ಕೊಂಡು ಹೋಗ್ತಾನೆ ಅಂತಂದರೆ ಬರೀ ಫಾಲೋ ಶಾಟ್ ತೊಗೋಬೋದು, ರಿಯಾಕ್ಷನ್ ಶಾಟ್ ತೊಗೋಬೋದು, ಕಾಲು ತೊಗೋಬೋದು, ಕೈ ತೊಗೋಬೋದು, ಟಾಪ್ ತೊಗೋಬೋದು, ಯಾವ ಆ್ಯಂಗಲಲ್ಲಿ ಹೋಗಬೇಕು. ಸೊ ಅದು ಎಲ್ಲರಿಗೂ ಇನ್ನೊಂಚೂರು ನನಗೆ ಕಾನ್ಫಿಡೆನ್ಸ್ ಬೇಕಿತ್ತು. ಸೊ ಅದನ್ನೇನು ಮಾಡಿದ್ವಿ ಅಂತಂದರೆ, ಇಲ್ಲಿ ಆಫೀಸಲ್ಲಿ ಶೂಟ್ ಮಾಡ್ತಾಯಿದ್ವಿ. ಅಂದರೆ ಆಫೀಸ್ ಸ್ಪೇಸ್ ಥರ ಮಾಡ್ಕೊಂಡಿದ್ವಿ. ಅಂದರೆ ಅಲ್ಲೇ ಸುಮ್ಮನೆ ಲೈಟ್ ಆಫ್ ಮಾಡಿ, ಬೇಸಿಕಲಿ ಇಲ್ಲೇನು ಲೈಟ್ ಇದೆ ಒಂದು ಲೈಟ್ ಹಾಕ್ಕೊಂಡು ಅಲ್ಲಿ ಆ ಸೀಕ್ವೆನ್ಸ್ ಏನಿದೆ ನಡ್ಕೊಂಡು ಹೋಗ್ತೇನೆ ಅಂತ ಅಲ್ಲೇ ರೂಮಲ್ಲೇ ಸುತ್ತಾಕೋದು, ಅಲ್ಲೇನಾದ್ರು ಪ್ರಾಪ್ ಯೂಸ್ ಮಾಡಿಕೊಂಡು ಯಾವುದೋ ಭೂತ ಇದೆ ಅಂತಂದರೆ ನಾನೇ ನಿಂತ್ಕೊಳ್ಳೋದು, ಆ ಥರದ್ದು ಏನೋ ಸಿಂಪಲ್ಲಾಗಿ ಬಟ್ ಸ್ಟಿಲ್ ಒಂದು ಪ್ರಾಕ್ಟೀಸ್ ಆದಂಗೆ. ನಾನು DOPಗೆ ಒಂದು ಐಡಿಯಾ ಸಿಗುತ್ತೆ, ನಾನು ಯಾವ ಥರ ಒಂದು ಟ್ರೀಟ್ಮೆಂಟ್ ಸ್ಟೈಲ್ ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂತ. ಆ್ಯಂಡ್ ನನಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಓಕೆ ಅಪ್ಪ ಇಮ್ಯಾಜಿನ್ ಮಾಡಿದಾಗ ನಾವು ಮಜಾ ಆಯಿತು, ಎದುರುಗಡೆ ಬರ್ತಿದ್ಯಾ ಅಂತ. ಸೊ ಅದು ಮಾಡ್ತಿದ್ವಿ. ಸೊ ಅದು ಹೆಲ್ಪ್ ಆಯಿತು. ಸೊ ಇದೇನು ಕತೆ ಹೇಳ್ತಾ ಇರ್ತೀನಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಅದ್ರ ಮೇಲೆ ಒಂದಷ್ಟು ಸೀಕ್ವೆನ್ಸಸ್ ಹಿಂಗೆ ಹಾಕೋದಕ್ಕೆ ನೋಡ್ತೀನಿ. ಯಾರು ಆರ್ಟಿಸ್ಟ್ನ ಕರ್ಕೊಂಡು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ನಮಗೆ ಮಾಡ್ತಿದ್ದನ್ನ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ, ನಮ್ಮ ಫ್ರೆಂಡ್ಸೇ ಆ್ಯಕ್ಟಿಂಗ್ ಮಾಡ್ತಿದ್ರು. ಸೊ ಆ ಥರ ಮಾಡ್ಕೊಂಡು ಹೆಲ್ಪ್ ಆಯಿತು. ಅಂದರೆ ಶೂಟ್ ಮಾಡಿ ಮನೆಗೆ ಬಂದು ಎಡಿಟ್ ಮಾಡಿ ಮ್ಯೂಸಿಕ್ ಎಲ್ಲ ಹಾಕಿ ನೋಡಿದಾಗ
ಒಂದಷ್ಟು ಐಡಿಯಾ ಬಂತು. ಕೆಲವೊಂದು ವರ್ಕ್ ಆಗ್ತಿತ್ತು, ಚೆನ್ನಾಗಿ ಬರ್ತಿದೆ. ಕೆಲವೊಂದು ಒಂದು 3-4 ಶಾಟ್ ಕಡಿಮೆ ಆಯ್ತಲ್ವಾ, ಅಂದರೆ ಈ ಶಾಟ್ ಫಾಲೋ ಶಾಟೇನೇ ಜಾಸ್ತಿ ಆಯಿತಾ, ಬರೀ ರಿಯಾಕ್ಷನ್ ಶಾಟ್ ಜಾಸ್ತಿ ಆಯಿತಾ, ಇನ್ನೊಂದೆರಡು ಆ್ಯಂಗಲ್ ಬೇರೆ ಥರ ಇರ್ಬೋದಿತ್ತಾ. ಆ್ಯಂಡ್ ಮಲ್ಟಿಪಲ್ ಸೀನ್ಸ್ ತೆಗೆದಾಗ ಕೆಲವು ಸಲ ಇಂಡಿವಿಜುವಲ್ ಸೀನ್ಸ್ ವರ್ಕ್ ಆಗ್ತಾ ಇರುತ್ತೆ. ಬಟ್ ಎಲ್ಲದನ್ನು ಒಟ್ಟಿಗೆ ನೋಡಿದಾಗ ಎಲ್ಲಾದ್ರೂ ಒಂದೇ ಥರ ಶಾಟ್ ಇದೆಯಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಲೈಕ್ ರಿಪಿಟೇಟಿವ್ ಆಗಿ ಅದೇ ಥರ ಹೋಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ಮೂಡ್ ಅಂತ. ಸೊ ಅದು ಸ್ವಲ್ಪ ಗೊತ್ತಾಯಿತು, ಇಲ್ಲ ಎಲ್ಲದು ಒಂದೇ ಥರ ಕಾಣ್ತಾ ಇದೆ, ಯಾಕೋ ಬೇರೆ ಬೇರೆ ಥರ ಟ್ರೈ ಮಾಡೋಣ. ಈಗ ಫಾಲೋ ಶಾಟೇ ಬೇರೆ ಥರ ಮಾಡ್ಬೋದು, ಅಥವಾ OTS ಶಾಟೇ ಬೇರೆ ಥರ ಮಾಡ್ಬೋದು, ಎಲ್ಲಿ ಇಡ್ತಾ ಇದೀವಿ ಅಂತ. ಸೊ ಅದು ಹೆಲ್ಪ್ ಆಯಿತು. ಸೊ ಅದು ನಡೀತಾ ಇತ್ತು ಇಷ್ಟು ದಿನ. ಅದ್ರ ಜೊತೆಗೆ ಇನ್ನೊಂದಷ್ಟು ಸ್ಕ್ರಿಪ್ಟ್ ಇಂಪ್ರೂವ್ಮೆಂಟ್ಸು, ರೆಫರೆನ್ಸಸ್ ತೆಗೆಯೋದು, ಕೆಲವು ರೆಫರೆನ್ಸಸ್ ಇತ್ತು. ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ತೆಗೆದ್ವಿ. ಯಾವ ಥರ ಇರ್ಬೋದು ಅಂತ ವಿಜುವಲಿ ನಮಗೂ ಒಂದು ಫುಲ್ ಕ್ಲಾರಿಟಿ ಇರಬೇಕು, ಟೀಮ್ಗೂ ಕ್ಲಾರಿಟಿ ಇರಬೇಕು, ಈವನ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಟರ್ಸ್ಗೂ ಕ್ಲಾರಿಟಿ ಇರಬೇಕು. ದಟ್ ವಾಸ್ ಅನದರ್ ರೀಸನ್. ಈಗ ಹಾರರ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದಾಗ ಸುಮ್ಮನೆ ಅವ್ರಿಗೋಗಿ ಸರ್ ನಡ್ಕೊಂಡೋಗಿ ಕ್ಯಾಮ್ರಾ ಇಡ್ತೀವಿ, ಕಾಲ ಹತ್ರ ಕ್ಯಾಮ್ರಾ ಇಡ್ತೀವಿ, ಅಲ್ಲಿ ಕ್ಯಾಮ್ರಾ ಇಡ್ತೀವಿ ಅನ್ನೋ ಬದಲು ಸರ್ ಓವರ್ ಆಲ್ ಈ ಥರ ಕಾಣಿಸುತ್ತೆ, ಸೊ ಈ ಉದ್ದೇಶಕ್ಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಹೆಲ್ಪ್ ಆಗುತ್ತೆ ಅಂತ. ಸೊ ಆ ಪ್ರಿಪ್ರೇಷನ್ ಇಷ್ಟು ದಿನ ನಡೀತಾ ಇತ್ತು. ಒಳ್ಳೇದಾಯಿತು ಅಂತ ಅನ್ನಿಸ್ತು. ಅಂದರೆ ಎಷ್ಟು ಜಾಸ್ತಿ ಪ್ರಿಪೇರ್ ಆಗ್ತೀವೋ ಅಷ್ಟು ಒಳ್ಳೆಯದು. ಸೊ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಕೊಡ್ತು ಅದು. ಈಗ ಸಾಕು ಅನ್ಸುತ್ತೆ. ಇನ್ನು ಎಷ್ಟು ಶೂಟ್ ಮಾಡ್ತಿದ್ರೆ ಮಾಡ್ತಾನೆ ಹೋಗ್ಬೋದು. ಸೊ ಇಂಪಾರ್ಟೆಂಟ್ ಒಂದಷ್ಟು ಸೀಕ್ವೆನ್ಸಸ್ ಶೂಟ್ ಮಾಡಿ ಒಂದಷ್ಟು ಟ್ರಯಲ್ ಮೇಕಪ್ಪು ಅದು ಇದೆಲ್ಲ ಟ್ರೈ ಮಾಡೋದೇನಿದೆ ಅದೆಲ್ಲ ಟ್ರೈ ಮಾಡಿ ಓಕೆ ವಿ ಆರ್ ಇನ್ ಎ ಗುಡ್ ಸ್ಟೇಜ್. ಇನ್ನೊಂದಷ್ಟು ದಿನವೂ ಅದೇ ಕೆಲಸಗಳೇ ನಡೆಯುತ್ತೆ. ಸೊ ಈ ಕೆಲಸಗಳು ಇಷ್ಟು ದಿನ ನಡೀತಾ ಇತ್ತು. ಸೊ ಇದರಲ್ಲೇ ಬ್ಯುಸಿಯಾಗಿದ್ವಿ. ಈಗ ಇನ್ನೊಂದಷ್ಟು ಬೇರೆ ಇರುತ್ತಲ್ಲ, ಪ್ರೀ ಪ್ರೊಡಕ್ಷನ್, ಲೊಕೇಶನ್ ಪರ್ಮಿಷನ್, ಅದು ಇದು. ಫಾರೆಸ್ಟಲ್ಲಿ ಶೂಟ್ ಮಾಡೋದಿತ್ತು. ಫಾರೆಸ್ಟ್ ಪರ್ಮಿಷನ್ ಆ್ಯಕ್ಚುಲಿ ತೊಗೊಂಡಾಗಿತ್ತು ನಾವು, ಎಲ್ಲ ಓಕೆ ಆಗಿತ್ತು. ಅದು ಗೌರ್ಮೆಂಟ್ ಅವರಿಂದ ರೂಲ್ಸ್ ಚೇಂಜ್ ಆಯಿತು. ಸೊ ತೊಗೊಂಡಿದ್ದು ಪರ್ಮಿಷನ್ ಸಡನ್ಲಿ ಬಿಕೇಮ್ ಇನ್ವ್ಯಾಲಿಡ್. ಈಗ ಮತ್ತೆ ಪರ್ಮಿಷನ್ ತೊಗೋಬೇಕು ಅಂತಂದರು. ಅದಕ್ಕೆ ಹೊಸದಾಗಿ ಏನೋ ತುಂಬ ಓಡಾಟ ಮಾಡಿದ್ದಾರೆ. ಅದು ಮತ್ತೆ ಕಾಂಪ್ಲಿಕೇಟ್ ಆಗಿದೆ ಪ್ರೊಸೀಜರ್. ಈಸಿಯಾಗಿದ್ದು ಪ್ರೊಸೀಜರ್ ಇವಾಗ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಅದು ಅಪ್ಡೇಟು. ಸೊ ಶೂಟಿಂಗ್ ಇಷ್ಟಲ್ಲೇ ಶುರು ಮಾಡೋ ಪ್ಲ್ಯಾನ್ ಇದೆ, May 1st ವೀಕ್ ಹೋಪ್ಫುಲಿ. ಆ್ಯಂಡ್ ಈ ಪ್ರಿಪ್ರೇಷನ್ ನಡೀತು. ಈಗ ನೆಕ್ಸ್ಟ್ ಮೇಜರ್ ಪ್ರಶ್ನೆಗೆ ಬರೋಣ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ ನಿಮ್ಮ ಸಿನಿಮಾದಲ್ಲಿ ಹೇಗೆ ಇನ್ವಾಲ್ವ್ ಆಗ್ಬೋದು, ಅಂದರೆ ಆ್ಯಕ್ಟಿಂಗಿಗೆ ಏನಾದ್ರು ಜಾಗ ಇದೆಯಾ, ಅಥವಾ ಬೇರೆ ಯಾವ್ದಾದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಥವಾ ಮತ್ತೊಂದು ಡಿಪಾರ್ಟ್ಮೆಂಟ್ ಅಥವಾ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ಆ್ಯಕ್ಚುಲಿ ಕೂತ್ಕೊಂಡು ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಯಾವುದು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇರಿ, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್, ಬಿಕಾಸ್ ಅಲ್ಲಿ ಹಾಕ್ತಾ ಇರ್ತೀನಿ. ಯೂಶಲಿ ರಿಕ್ವೈರ್ಮೆಂಟ್ ತಲೆಗೆ ಬರ್ತಿದ್ದಂಗೆ ಪಟ್ ಅಂತ ಮೆಸೇಜ್ ಹಾಕ್ತೀನಿ. ನಿಮ್ಮ ಸಹಾಯದಿಂದ ಸಿನಿಮಾ ಆಗ್ತಾಯಿದೆ, ಸೊ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಸೊ ನೀವೊಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ. ಸೊ ಅದೇ ರೀತಿ ನಮ್ಮ ಸಿನಿಮಾದಲ್ಲೂ ಕೂಡ ನಿಮಗೆ ಆಪರ್ಚುನಿಟಿ ಕೊಡ್ತೀನಿ. ಮಾನಿಟರಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಸಿಗದಲ್ಲೇ ಇರ್ಬೋದು, ಬಟ್ ಅವಕಾಶ ಅಂತೂ ಕೊಡೋ ಪ್ರಯತ್ನ ಖಂಡಿತ ನಡೀತಾ ಇದೆ. ಗೊತ್ತಿರೋರೇ. ಸೊ ಈ ಸರ್ಕಲಲ್ಲೇ ನಾವು ಕೊಡ್ತಾ ಇರೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಬನ್ನಿ, ಯಾವುದೋ ಒಂದು ರೀತಿ ವರ್ಕ್ ಮಾಡೋಣ. ಸೊ ಅದು ಯಾವ್ಯಾವುದು ಅಂತ ಹೇಳಬೇಕು ಅಂತಂದರೆ, ಓಕೆ ಮೊದಲನೇದಾಗಿ ನಿಮ್ಗೇನಾದರೂ ಬಿಲ್ಲು ಬಾಣ ಹೊಡೆಯೋ ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಇದ್ದರೆ, ಆರ್ಚರಿ ಏನಾದರೂ ತುಂಬ ಚೆನ್ನಾಗಿ ಬರ್ತಾಯಿದ್ರೆ, ಮೇಜರ್ ರೋಲ್ ಯಾವುದೂ ಇಲ್ಲ, ಮೇಜರ್ ರೋಲ್ ಎಲ್ಲ ಫಿಲ್ ಆಗಿದೆ. ಬಟ್ ಒಂದಷ್ಟು ರೆಕರಿಂಗ್ ರೋಲ್ಗಳಿದೆ, ಅಂದರೆ ಈ ಕ್ಯಾರೆಕ್ಟರ್ಗಳು ರಿಜಿಸ್ಟರ್ ಆಗುವಂಥದ್ದು, ಮತ್ತೆ ಮತ್ತೆ ಬರುವಂಥದ್ದು, ಅಂದರೆ ಫಿಲಮಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಬರುವಂಥದ್ದು ರೋಲ್ಗಳಿದೆ. ಸೊ ಆರ್ಚರಿ ಇರುವಂಥದ್ದು ಒಂದು 2-3 ರೋಲ್ಗಳಿದೆ. ಸೊ ಅಕಸ್ಮಾತ್ ನಿಮ್ಗೆ ಅದೇನಾದ್ರು ಗೊತ್ತಿದ್ದರೆ ಆ್ಯಂಡ್ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇಲ್ಲೇ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ. ಸೊ ವಾಟ್ಸ್ಯಾಪ್ಗೆ ನಿಮ್ಮ ಸ್ಕಿಲ್ ಸೆಟ್ನ ಕಳಿಸಿ, ನಿಮ್ಮದು ಪ್ರೊಫೈಲ್ ಕಳಿಸಿ. ದಯವಿಟ್ಟು ಆರ್ಚರಿ ಯಾವ ಟೈಪ್ ಆರ್ಚರಿ ಮಾಡಿದ್ದೀರಾ ಅಂತಲೂ ಕಳಿಸಿ. ಇದನ್ನು ರಿಕರ್ಸಿವಾ ಅಥವಾ ಕಾಂಪೌಂಡಾ ಅಥವಾ ನಿಮ್ಗೆ ರೆಗ್ಯುಲರ್ ಲಾಂಗ್ ಬೋ ಥರ ಶೂಟ್ ಮಾಡಿದ್ರೆ, ಯಾವ್ದು ಶೂಟ್ ಮಾಡಿದ್ರಿ, ಯಾವ ಥರ ಶೂಟ್ ಮಾಡಿದ್ರಿ ಅಂತ ಕಳಿಸಿ. ಸೊ ದಟ್ ನಂಗೊಂದು ಐಡಿಯಾ ಸಿಗುತ್ತೆ, ಲೈಕ್ ಯಾವ ಥರ ವರ್ಕ್ ಮಾಡ್ತಾ ಇದ್ದೀವಿ ಅಂತ. ನಂಗೆ ಸ್ವಲ್ಪ ನಾಲೆಡ್ಜ್ ಇದೆ. ನಾನು ಆ್ಯಕ್ಚುಲಿ ಆರ್ಚರಿಗೆ ಹೋಗಿದ್ದೆ, ಒಂದು 2-3 ತಿಂಗಳು ಹೋಗಿದ್ದೆ. ಮಜಾ ಇತ್ತು, ಸಖತ್ ಮಜಾ ಇದೆ. ಯಾವ್ದಾದ್ರು ಹಾಬಿ ತೊಗೋಬೇಕು ಅಂತಿದ್ರೆ ಆರ್ಚರಿ ಟ್ರೈ ಮಾಡಿ ನೋಡಿ ಒಂದ್ಸಲ, ಸಖತ್ ಮಜಾ ಇದೆ. ಸೊ ಅಕಸ್ಮಾತ್ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಹೇಳಿ, ಅದಕ್ಕೊಂದು ರೋಲ್ ಇದೆ. ಅದಿಲ್ಲ ಅಂದ್ರೂ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸ್ಮಾಲರ್ ರೋಲ್ಸ್ ದಯವಿಟ್ಟು ಹೇಳಿ. ಒನ್ಸ್ ಅಗೇನ್ ಪ್ರೊಫೈಲ್ಸ್ ಕಳಿಸಿ, ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ ಸೆಟ್ ಏನಿದೆ ಅನ್ನೋದನ್ನು ಕಳಿಸಿ. ಮಾಸ್ ಡೈಲಾಗ್ ಹೊಡೆದು ದಯವಿಟ್ಟು ಕಳಿಸ್ಬೇಡಿ, ಅಥವಾ ಲಿಪ್ಸಿಂಕ್ ಮಾಡಿ ದಯವಿಟ್ಟು ಕಳಿಸ್ಬೇಡಿ. ಬಿಕಾಸ್ ಗೊತ್ತಾಗಲ್ಲ. ಅಂದರೆ ನೀವು KGF ಡೈಲಾಗ್ ಏನೋ ಹೊಡಿತಾ ಇದ್ದೀರಾ, ಅಥವಾ ಇನ್ಯಾವುದೋ ಮ್ಯಾಕ್ಸ್ ಡೈಲಾಗ್ ಹೊಡಿತಾ ಇದ್ದೀರಾ, ಕಾಟೇರ ಡೈಲಾಗ್ ಹೊಡಿತಾ ಇದ್ದೀರಾ, ಪುಸರ್ ಅವ್ರದ್ದು ಯಾವುದೋ ಡೈಲಾಗ್ ಹೊಡಿತಾ ಇದ್ದೀರಾ, ವರ್ಕ್ ಆಗಲ್ಲ, ನಂಗೆ ಗೊತ್ತಾಗಲ್ಲ. ಅಂದರೆ ಬಿಕಾಸ್ ಇಟ್ಸ್ ಆಲ್ ಆ್ಯಕ್ಟಿಂಗ್ ಇಸ್ ಆಲ್ ಅಬೌಟ್ ಸೆಟಲ್ಟಿ. ನಿಮ್ಮದೊಂದು ಸ್ಟೈಲ್ ಬೇಕು, ಇನ್ನೊಬ್ಬರು ಸ್ಟೈಲ್ ಇರೋ ಬದಲು ನಿಮ್ಮ ಸ್ಟೈಲ್ ಏನು ಅನ್ನೋದನ್ನು ಒಂದು ಆನೆಸ್ಟ್ ರೂಪದಲ್ಲಿ ಕಳಿಸಿ. ಡೆಫಿನೆಟ್ಲಿ ವಾಟ್ಸಪ್ ಮಾಡಿ, ಡೆಫಿನೆಟ್ಲಿ ಮೀಟ್ ಮಾಡೋಣ. ಸೊ ಅದು ಒಂದು ರಿಕ್ವೈರ್ಮೆಂಟ್ ಇರೋದು ಮೇಜರ್ ರೋಲ್ಗೆ. ಅದ್ರ ಜೊತೆಗೆ ಕಾಲಲ್ಲಿ ಕೋಲೆಲ್ಲ ಕಟ್ಕೊಂಡು ನಡೆಯೋ ಸ್ಕಿಲ್ ಸೆಟ್ ಇದೆ ಅಂದರೆ ಅದು ಹೇಳಿ. ಅದೊಂದು ಇಂಟ್ರೆಸ್ಟಿಂಗ್ ಪಾತ್ರ ಇದೆ ಸಿನಿಮಾದಲ್ಲಿ. ನಿಮಗೆ ಬರುತ್ತೆ ಅಥವಾ ನಿಮಗೆ ಗೊತ್ತಿರೋರು ಇದ್ದಾರೆ ಅಂತಂದರೆ ಹೇಳಿ, ಅಂದರೆ ಸರ್ಕ್ಯುಲೇಟ್ ಮಾಡಿ. ನೀವು ಮಾಡ್ತಿಲ್ದವ್ರು ನಿಮ್ಮ ಸುತ್ತಮುತ್ತ ಯಾರು ಇದ್ದಾರೆ ಅಂತಂದರೆ ಆ ಥರ ಸ್ಕಿಲ್ ಸೆಟ್ ಇದ್ದರೆ ದಯವಿಟ್ಟು ಸರ್ಕ್ಯುಲೇಟ್ ಮಾಡಿ. ಅದ್ರ ಜೊತೆಗೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ, ಸಿನಿಮಾದಲ್ಲಿ AD-ಆಗಿ ವರ್ಕ್ ಮಾಡ್ಬೋದಾ, ನನಗೆ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಇಲ್ಲ, ಬಟ್ ಕಲಿಬೇಕು ಅಂತಿದೆ, ಆಪರ್ಚುನಿಟಿ ಇದೆಯಾ ಅಂತ. ನಾನು ಆ ಥರದ ಆಪರ್ಚುನಿಟಿ ಕೊಡಬೇಕು ಅಂತ ಒಂದು ಆಸೆ ಇದೆ. ಬಟ್ ಎಲ್ಲೋ ಒಂದು ಕಡೆ
ಈ ಸಿನಿಮಾದಲ್ಲಿ ಆಗೋದಿಲ್ಲ. ಬಿಕಾಸ್ ಸಿನಿಮಾದ ಒಂದು ಏನಿದೆ ಸೆಟ್ಗೆ ಹೋದರೆ ಅದು ವಾರ್ ಝೋನ್ ಇದ್ದಂಗೆ ಇರುತ್ತೆ. ಅಲ್ಲಿ ಕಲಿಯೋದಕ್ಕೆ ಆಪರ್ಚುನಿಟಿ ಅನ್ನೋದು ಇರಲ್ಲ. ಯಾಕೆಂದರೆ ತಕ್ಷಣ ಕೆಲಸ ಮಾಡ್ತಾ ಇರಬೇಕು ನೀವು. ಈಗ ಅಲ್ಲೇನೋ ಇರ್ತಾನೆ ನೆಕ್ಸ್ಟು ಸೀನ್ ಕಂಟಿನ್ಯೂಟಿ ನೋಡ್ಕೊಳ್ಳಿ, ಕಾಸ್ಟ್ಯೂಮ್ ಕಂಟಿನ್ಯೂಟಿ ನೋಡ್ಕೊಳ್ಳಿ, ಅಥವಾ ಪ್ರಾಪ್ಸ್ ಕಂಟಿನ್ಯೂಟಿ ನೋಡ್ಕೋಬೇಕಾಗುತ್ತೆ ಸಡನ್ನಾಗಿ. ಆರ್ ಈ ಒಂದು ಶಾರ್ಟ್ ತೆಗಿತಾ ಇರ್ತೀವಿ ನಾನು, ಓಕೆ ಸೀನ್ ನಂಬರ್ 35 ನೆಕ್ಸ್ಟ್ ಹೋಗಿ ರೆಡಿ ಮಾಡಿ ಅಂತ ಅಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು ಕರೆಕ್ಟಾಗಿ ಯಾವ ಸೀನಲ್ಲಿ ಏನೇನು ಪ್ರಾಪ್ಸ್ ಇತ್ತು, ಹೋದ ಸೀನ್ ಇತ್ತ, ಅಲ್ಲಿಂದ ಏನೇನು ಕಂಟಿನ್ಯೂ ಮಾಡಬೇಕು. ಸೊ ಅಲ್ಲಿ ಆನ್ ದ ಸ್ಪಾಟ್ ಹೇಳ್ಕೊಡೋದು ಕಷ್ಟ. ಸೊ ಅಲ್ಲಿ ಕೆಲಸ ಗೊತ್ತಿರೋರೇ ಬೇಕಾಗ್ತಾರೆ. ಅಟ್ಲೀಸ್ಟ್ ಓಕೆ ಸಿನಿಮಾನೇ ಮಾಡಿರಬೇಕು ಅಂತೇನಿಲ್ಲ, ಅಟ್ಲೀಸ್ಟ್ ಶಾರ್ಟ್ ಫಿಲಮ್ಸ್ ಅದು ಇದು ಮಾಡಿದರೆ ಮಾಡ್ಬೋದು. ಬಟ್ ತೀರಾ ಫ್ರೆಶ್ ಆಗಿದ್ದರೆ ಕಷ್ಟ ಆಗುತ್ತೆ. ಬಿಕಾಸ್ ಅಲ್ಲಿ ಡಿಪೆಂಡೆನ್ಸಿ ಈಗ ನಾನು ಹೇಳ್ಕೊಟ್ಟು ಮಾಡಿಸ್ಬೇಕು ಅಂತಂದರೆ ಅಷ್ಟು ಟೈಮ್ ಇಲ್ಲ, ತುಂಬ ಟೈಟ್ ಸ್ಕೆಡ್ಯೂಲಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದೇನು ಅಂತಂದರೆ ಜಾಸ್ತಿ ಜನಕ್ಕೆ ಇಲ್ಲ, ನಾನೊಂದು 2-3 ಜನನ ಇಟ್ಕೊಂಡು ಹೋಗೋಣ ಅಂತಷ್ಟೇ. ಬಿಕಾಸ್ ಬಡ್ಜೆಟ್ ಇಶ್ಯೂ ಇದೆ, ಆಬ್ವಿಯಸ್ಲಿ ಸಾಕಷ್ಟು ವಿಷಯಗಳು ಮಾನಿಟರಿನೂ ಟೈಟಾಗಿರೋದ್ರಿಂದ ಟೀಮೇ ಚಿಕ್ಕದಾಗಿದೆ. ಆ್ಯಂಡ್ ಆಲ್ಸೋ ಏನೂ ಗೊತ್ತಿಲ್ಲದಲೇ ಮಾಡೋದು ಅನ್ನೋ ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೂ ಅನ್ಸಕ್ಕೆ ಶುರು ಆಗುತ್ತೆ, ಅಯ್ಯೋ ಬರೀ ಫಿಸಿಕಲ್ ಕೆಲಸ ಮಾಡ್ತೀವಿ, ಇದು ತಗೊಂಬ ಅಂತಿರೋ ಹೊರತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕಲಿತಾ ಇದ್ದೀವಿ ಅನ್ನೋ ಒಂದು ಫೀಲ್ ಬರಲ್ಲ. ಬಟ್ ಒಂದು ಸೆಟ್ಟಲ್ಲಿ ಇರಬೇಕು ಅನ್ನೋದು ನನಗೂ ಸಿಕ್ಕಾಪಟ್ಟೆ ಆಸೆ ಇತ್ತು. ಅಂದರೆ ಒಂದು ಸಿನಿಮಾ ನಡೀತಿರ್ಬೇಕಾದ್ರೆ ಒಂದು ಸೆಟ್ಟಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ನೋಡಿ ಕಲಿಬೇಕು ಅನ್ನೋ ಒಂದು ಆಸೆ ನನಗೂ ಇತ್ತು. ಸೊ ಅದಕ್ಕೆ ಡೈರೆಕ್ಷನ್ ಟೀಮಲ್ಲಿ ಮಾಡೋಕ್ಕಾಗಲ್ಲ. ಬಿಕಾಸ್ ಡೈರೆಕ್ಷನ್ ಟೀಮ್ ಇಸ್ ಟೂ ಹೆಕ್ಟಿಕ್. ನಾನು ಕೆಲಸ ಗೊತ್ತಿದ್ದು ಮಾಡ್ತಾ ಇರಬೇಕು ಕಂಟಿನ್ಯೂಸ್ಗೆ. ಕೆಲವು ಸಲ ನೀವೇ ಡೆಸಿಷನ್ ತೊಗೋಬೇಕಾಗುತ್ತೆ ಕೆಲವು ಸಲ. ಸೊ ಅದು ಸ್ವಲ್ಪ ಕಷ್ಟ. ಬಟ್ ಸ್ಟಿಲ್ ಸೆಟ್ಟಲ್ಲಿದ್ದು ಕಲಿಬೇಕು ಅಂತ ಇದ್ದರೆ ಇನ್ನೊಂದು ಆಪ್ಷನ್ ಇದೆ, ವಿಚ್ ಇಸ್ ಏನಪ್ಪ ಅಂತಂದರೆ ನಮ್ಮ ಸಿನಿಮಾದಲ್ಲಿ ಒಂದಷ್ಟು ನೀವು ನೋಡಿರ್ಬೋದು. ಈಗ ಯಾವುದೊಂದು ಸೀನ್ ಇದೆ ಫಿಲಮಲ್ಲಿ, ಯಾವುದೋ ಬಸ್ ಸ್ಟ್ಯಾಂಡಲ್ಲಿ ಇದೆ ಅಂತ ಒಂದಷ್ಟು ಜನ ಓಡಾಡ್ತಿರ್ತಾರೆ. 90% ಆಫ್ ದ ಟೈಮ್ ಅದು ರಿಯಲ್ ಬಸ್ ಸ್ಟ್ಯಾಂಡ್ ಏನು ಆಗಿರಲ್ಲ. ಸೊ ಹಾಗಾಗಿ ಅವರೆಲ್ಲ ಓಡಾಡ್ತಿರೋರು ಸುತ್ತಮುತ್ತ ಆ್ಯಕ್ಟರ್ ಸುತ್ತ ಏನಿರ್ತಾರೆ ಅವ್ರನ್ನೆಲ್ಲ ಎಕ್ಸ್ಟ್ರಾಸ್ ಅಂತ ಕರಿತೀವಿ. ಸೊ ಎಕ್ಸ್ಟ್ರಾಸ್ ಅಂತಾರೆ, ಜೂನಿಯರ್ ಆರ್ಟಿಸ್ಟ್ ಅಂತಾರೆ, ಡಿಫ್ರೆಂಟ್ ನೇಮ್ಸ್. ಸೊ ನಾವು ಕರೆಸ್ತಾ ಇರ್ತೀವಿ. ಸಾಕಷ್ಟು ಫಿಲಮ್ಗಳಲ್ಲಿ ನೀವು ನೋಡಿರ್ತೀರ ಅದನ್ನೆಲ್ಲ. ಸೊ ಅದಕ್ಕೆ ಅಂತಲೇ ಒಂದು ಗ್ರೂಪ್ ಆಫ್ ಆ್ಯಕ್ಟರ್ಸ್ ಇದ್ದಾರೆ. ಸೊ ಅವರು ನಿಮ್ಮ ಜೂನಿಯರ್ ಆರ್ಟಿಸ್ಟ್ ಇದೆ, ಅವರಲ್ಲೇ ಬೇರೆ ಬೇರೆ ಲೆವೆಲ್ಸ್ ಎಲ್ಲ ಇದೆ. ಸೊ ಬರ್ತಾರೆ, ಓಕೆ ಪಾಸಿಂಗ್ ಅದು ಇದು ಎಲ್ಲ ನಿಮ್ಮ ಸಿನಿಮಾದಲ್ಲಿ ಏನು ನೋಡ್ತೀರ ಅದನ್ನೆಲ್ಲ ಕೊಡ್ತಾರೆ, ಹೋಗ್ತಾರೆ. ಓಕೆ ಅವ್ರಿಗೇನು ಯಾವಾಗಲೂ ಸಿನಿಮಾ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರಬೇಕು ಅಂತ ಏನಿಲ್ಲ. ಸೊ ಅವ್ರು ಬಂದು ಆ್ಯಸ್ ಇಟ್ಸ್ ನಾಟ್ ಎ ನೆಸೆಸಿಟಿ, ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಸೊ ಆ ಥರ ಒಂದಷ್ಟು ಎಕ್ಸ್ಟ್ರಾಸ್ ನನಗೂ ರಿಕ್ವೈರ್ಮೆಂಟ್ ಇದೆ, ನಮ್ಮ ಸಿನಿಮಾದಲ್ಲೂ ಬರುತ್ತೆ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಇನ್ ಟರ್ಮ್ಸ್ ಆಫ್ ಸೆಟ್ಗೆ ಬರಬೇಕು ನೋಡಬೇಕು ಅಂತಂದರೆ ಮ್ಯೂಚುವಲ್ ಆಗಿ ಹೆಲ್ಪ್ ಆಗುತ್ತೆ. ಸೊ ನನಗೂ ಆ್ಯಸ್ ಎ ದಿಸ್ ಥಿಂಗ್ ನೀವು ಒಂದು ರೋಲ್ ಇರುತ್ತೆ. ಡೆಫಿನೆಟ್ಲಿ ಅದು ಇಟ್ಸ್ ಅನ್ ಆ್ಯಕ್ಟಿಂಗ್ ರೋಲೇನೆ. ಬಟ್ ಆಬ್ವಿಯಸ್ಲಿ ರಿಜಿಸ್ಟರ್ ಆಗ್ತೀರಾ ಇಲ್ವಾ ಅಂತೇನಿಲ್ಲ, ಸಿನಿಮಾಗೆ ಡೆಫಿನೆಟ್ಲಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಆ ಥರ ಎಕ್ಸ್ಟ್ರಾಸ್ ಆಗಿ ಇದು ಮಾಡೋದಕ್ಕೂ ಓಕೆ ಅಂತಂದರೆ ಲೆಟ್ ಮಿ ನೋ. ನೀವು ಪ್ರೊಫೈಲ್ ಅವರು ಕಳಿಸ್ಬೋದು ಅಥವಾ ಇಂಟ್ರೆಸ್ಟ್ ಅವರು ತೋರಿಸ್ಬೋದು. ಆ ವಾಟ್ಸಾಪ್ಗೆ ಒಂದು ಮೆಸೇಜ್ ಹಾಕಿ ಒಂದು ಸಲ ಮೀಟ್ ಆಗೋಣ. ನಿಮ್ಗೇನಾದ್ರು ಡ್ಯಾನ್ಸ್ ಗಿನ್ಸ್ ಬರುತ್ತೆ ಅಂತಂದರೆ ಅದನ್ನು ಹೇಳಿ, ಅಥವಾ ನೀವೇನಾದ್ರು ಫೈಟ್ ಗಿಟ್ ಮಾಡ್ತೀರಾ, ನಿಮ್ಗೇನಾದ್ರು ಆ ಸ್ಕಿಲ್ ಸೆಟ್ ಇದೆ ಅಂತಂದರೆ ಅದನ್ನು ಹೇಳಿ, ಯಾವ ಥರ ಇನ್ವಾಲ್ವ್ ಮಾಡ್ಕೋಬೋದು ಅಂತ ನೋಡ್ತೀನಿ. ಆ್ಯಂಡ್ ಈ ಎಕ್ಸ್ಟ್ರಾಸ್ ಅನ್ನೋದು ಏನಿದೆ ಅದು ಅಕಸ್ಮಾತ್ ನೀವೇನಾದ್ರು ಇಫ್ ಯು ಆರ್ ಅ ಕಪಲ್, ಗಂಡ ಹೆಂಡತಿ ನಿಮಗೂ ಇಂಟ್ರೆಸ್ಟ್ ಇದೆ ಅಂತಂದರೆ ಲೆಟ್ ಮಿ ನೋ. ಬಿಕಾಸ್ ಅಥವಾ ಗಂಡ ಹೆಂಡತಿ ನಿಮ್ಮ ಮಕ್ಕಳಿದ್ದಾರೆ, ಮಗುನೂ ಎತ್ಕೊಂಡು ಬರ್ತೀವಿ ಅಂತಂದರೆ ಅದು ಹೇಳಿ. ಯಾಕಂದರೆ ಒಂದು ಫ್ಯಾಮಿಲಿ ಒಂದು ಕಮ್ಯುನಿಟಿ ಥರವೂ ಒಂದು ಸೀನ್ ಇದೆ, ವೇರ್ ಒಂದು ಅಪಾರ್ಟ್ಮೆಂಟಲ್ಲೆಲ್ಲ ಒಂಥರ ಒಂದು ಸೀಕ್ವೆನ್ಸಸ್ ಇದೆ. ಅಲ್ಲೂ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಕಪಲ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ, ಮಕ್ಕಳು ಆಟ ಆಡ್ತಿದ್ದಾರೆ, ಈ ಥರನಿದೆ. ಅದನ್ನು ಒಂದು ಸೆಕೆಂಡ್ ಪ್ರತಿ ಸಲ ಅವನ್ನೆಲ್ಲ ಎಕ್ಸ್ಟ್ರಾಸಲ್ಲೇ ಕರೆಸ್ತೀವಿ. ಓಕೆ ಅಪ್ಪ ಎಕ್ಸ್ಟ್ರಾಸಲ್ಲಿ ಓಕೆ ಅವ್ನು ಗಂಡ ಹೆಂಡತಿ ಮಗುನ ಕರ್ಕೊಂಬನ್ನಿ, ಒಂದು 10 ಆ ಥರದ್ದು ಬೇಕು ಅಂದರೆ ಕರ್ಕೊಂಬರ್ತಾರೆ. ಸೊ ನೀವು ಆ ಥರ ಇಂಟ್ರೆಸ್ಟ್ ಇದ್ದರೆ ಇಟ್ ನೀಡ್ ನಾಟ್ ಆಲ್ವೇಸ್ ಬಿ ಫುಲ್ ಆ್ಯಕ್ಟಿಂಗ್ ಮಾಡಬೇಕು ಅಂತಲೇ ಏನಿಲ್ಲ. ಸೊ ಈ ಥರನೂ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇದೆ. ಲೈಕ್ ಆ್ಯಸ್ ಅ ಮೂವಿ ರೆಗ್ಯುಲರ್ ಆಡಿಯನ್ಸ್ ಆಗಿ ನೋಡ್ತಿರ್ತೀರ, ಒಂದ್ಸಲಿ ಆ ಒಂದು ಟೇಸ್ಟ್ ಗೊತ್ತಾಗಬೇಕು, ಯಾವ ಥರ ಸಿನಿಮಾ ನಡೆಯುತ್ತೆ ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು ಅಂತಂದರೆ ಲೆಟ್ ಮಿ ನೋ ದಟ್ ಯು ಆರ್ ಇಂಟ್ರೆಸ್ಟೆಡ್. ಬಟ್ ದೊಡ್ಡದು ಯಾವುದು ರೋಲ್ ಅಥವಾ ಇದು ಬೇರೆ ಯಾವುದು ಫಿಸಿಕಲ್ ಆಗಿರ್ಬೋದು ಅಥವಾ ಈ ಥರ ರೋಲ್ ಅಲ್ಲ, ಈ ಥರ ಸುಮ್ಮನೆ ಬಂದು ಈ ಥರ ಆ್ಯಸ್ ಎನ್ ಎಕ್ಸ್ಟ್ರಾಸ್ ಬಂದು ಹೋಗ್ತೀವಿ ಅಂತಲೂ ತುಂಬ ಹೆಲ್ಪ್ ಆಗ್ತೀವಿ. ಬಿಕಾಸ್ ನಾವು ಎಲ್ಲೋ ಒಂದು ಕಡೆಯಿಂದ ಕರೆಸಲೇಬೇಕು. ಆ್ಯಂಡ್ ಇಂಟ್ರೆಸ್ಟೆಡ್ ಅವ್ರು ಬಂದರೆ ಇಟ್ ವಿಲ್ ಬಿ ಮ್ಯೂಚುವಲಿ ಬೆನಿಫಿಷಿಯಲ್. ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ, ನನಗೂ ಹೆಲ್ಪ್ ಆದಂಗೆ ಆಗುತ್ತೆ. ಸೊ ಅದಿದೆ. ಆ್ಯಂಡ್ ನಮ್ಮ ಸಿನಿಮಾಗೆ ಇನ್ನೂ ಆನ್ಲೈನ್ ಎಡಿಟರ್ ಏನೋ ಫೈನಲೈಸ್ ಮಾಡಿಲ್ಲ. ಸೊ ನೀವೇನಾದ್ರು ಆನ್ಲೈನ್ ಎಡಿಟರ್ ಆಗಿದ್ದರೆ ಲೆಟ್ ಮಿ ನೋ. ಒಂದ್ಸಗೆ ಜಾಸ್ತಿ ಮಾನಿಟರಲ್ಲಿ ತೀರಾ ಜಾಸ್ತಿ ಇಲ್ಲ, ಬಟ್ ವಿಲ್ ಡೂ. ಯಾವುದೂ ಏನು ಎಲ್ಲ ಫ್ರೀಯಾಗಿ ಮಾಡಿಕೊಡಿ ಅನ್ನೋದೇನು ಫುಲ್ ಎಲ್ಲೂ ಬರೋಲ್ಲ, ಆದಷ್ಟು ಏನೋ ಒಂದು ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಅದನ್ನು ಆನ್ಲೈನ್ ಎಡಿಟರ್ ನೋಡ್ತಾಯಿನಿ. ನಿಮ್ಗೇನಾದ್ರು ಅನ್ರಿಯಲ್ ಇಂಜಿನ್ ಗೊತ್ತಿದ್ದು, ಅನ್ರಿಯಲ್ ಇಂಜಿನಲ್ಲಿ ನಿಮಗೆ ಶಾರ್ಟ್ಸ್ ಎಲ್ಲ ಸೆಟಪ್ ಮಾಡೋದಕ್ಕೆ ಬರುತ್ತೆ ಅಂತಂದರೆ ಒಂದಷ್ಟು ಸೀಕ್ವೆನ್ಸಸ್ನ ನಾನು ವಿಜುವಲೈಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಪ್ರೀವ್ಯೂಸ್ ಮಾಡಿದ್ವಿ ಒಂದೆರಡು ಚಿಕ್ಕ ಸೀಕ್ವೆನ್ಸ್ನ. ಈ ಆಫೀಸಲ್ಲಿ ಶೂಟ್ ಮಾಡ್ತಿರೋದು ಅಷ್ಟೇ, ರಿಯಲ್ ಲೈಫ್ ಪ್ರೀವ್ಯೂಸ್ ಥರ ಕೆಲವೊಂದು ಸೀಕ್ವೆನ್ಸ್ ಪ್ರೀವ್ಯೂಸ್ ಮಾಡಬೇಕು ಅಂತ ಆಸೆ ಇದೆ. ಅನ್ರಿಯಲ್ ಇಂಜಿನ್ ಅಲ್ಲದೆ ಬೇರೆ ಯಾವುದೋ ಒಂದರಲ್ಲಿ ನಿಮಗೆ ಪ್ರೀವ್ಯೂಸ್ ಮಾಡೋಕ್ಕೆ ಬರುತ್ತೆ ಅಂತಂದರೂ ಹೇಳಿ, ಪರವಾಗಿಲ್ಲ.
ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ನೋಡ್ತಾ ಇದ್ವಿ. ಅಕಸ್ಮಾತ್ ನಿಮ್ಗೇನಾದ್ರು ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಬರುತ್ತೆ ಅಂತಂದರೆ, ನೀಡ್ ನಾಟ್ ಬಿ ಆನ್ ಸೆಟ್, ಡಿಸೈನ್ ಮಾಡೋಕ್ಕೆ ಬರ್ತೇನೋ ಅಥವಾ ಒಂದಷ್ಟು ಐಡಿಯಾಸ್ ಇದೆ, ವಿಜುವಲಿ ನೀವು ಮಾಡ್ಬೋದು. ಇಫ್ ಯು ಕ್ಯಾನ್ ಹೆಲ್ಪ್, ಡೆಫಿನೆಟ್ಲಿ. ಪ್ರಾಸ್ಥೆಟಿಕ್ಸ್ ಏನಾದ್ರು ಬರುತ್ತೆ ಅಂತಂದ್ರೆ ಅದು ಹೇಳಿ. ಪ್ರಾಸ್ಥೆಟಿಕ್ ಮೇಕಪ್ ಮಾಡ್ತೀರಾ, ಸಖತ್ ಎಕ್ಸ್ಪರ್ಟೀಸ್ ಇದೆ ನಿಮಗೆ ಅಂತಂದರೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ. ಆರ್ ಈವನ್ ಇನ್ ಟರ್ಮ್ಸ್ ಆಫ್ ನಿಮ್ಮ ಹತ್ರ ವೆಹಿಕಲ್ಗಳಿದೆ, ಅದ್ರಲ್ಲಿ ಹೆಲ್ಪ್ ಮಾಡ್ತೀರಾ ಅಂತಂದ್ರು ಹೇಳಿಬೇಕಾರೆ. ಯಾಕಂದರೆ ನಮ್ಮ ವೆಹಿಕಲ್ಗಳು ಬೇಕು, ಔಟ್ಡೋರ್ ಕೆಲವು ಶೂಟಿಂಗ್ಗಳಿದೆ. ಅಬ್ವಿಯಸ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಏನಿದೆ, ಎಕ್ಸ್ಪೆನ್ಸಸ್ ಎಲ್ಲ ನಾವು ನಾನೇ ನೋಡ್ಕೋತೀನಿ. ಎಲ್ಲಿಂದ ಹೋದರೂ ಲೈಕ್ ಯಾವುದೋ ಥರ್ಡ್ ಪಾರ್ಟಿ ಹತ್ರ ಗಾಡಿ ತೊಗೊಂಬಂದ್ರು ನಾವು ಎಕ್ಸ್ಪೆನ್ಸ್ ನೋಡ್ಕೋತೀವಿ. ಲೈಕ್ ಇಫ್ ಯು ವಾಂಟ್ ಟು ಬಿ ಇನ್ವಾಲ್ವ್ಡ್ ಆ್ಯಂಡ್ ಯು ಕ್ಯಾನ್ ಹೆಲ್ಪ್ ವಿತ್ ದಟ್, ಸೇಮ್ ಎಕ್ಸ್ಪೆನ್ಸ್ ನಿಮಗೆ ಕೊಡ್ಬೋದು. ಸೊ ಇಟ್ಸ್ ಆಲ್ ಅಬೌಟ್ ಈ ಒಂದು ಸರ್ಕಲ್ ಇದೆಯಲ್ಲ, ಈ ಒಂದು ಒಂದು ಗ್ರೂಪ್ ಇದೆಯಲ್ಲ, ಆ ಒಂದು ಇದರಲ್ಲಿ ಏನಾದ್ರು ಒಟ್ಟಿಗೆ ಸಿನಿಮಾ ಮಾಡೋದು. ಐ ಜಸ್ಟ್ ವಾಂಟ್ ಟು ನೀವೆಲ್ಲ ಇನ್ವಾಲ್ವ್ ಆದರೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಈ ಓವರ್ ಆಲ್ ವಿಡಿಯೋದ ಉದ್ದೇಶ ಆಗಿತ್ತು, ಒಂದು ಅಪ್ಡೇಟ್ ಕೊಡೋದಿತ್ತು. ಆ್ಯಂಡ್ ಯಾವುದೇ ರೀತಿ ಸಿನಿಮಾದಲ್ಲಿ ಈಗಾಗಲೇ ಹೇಳ್ದಂಗೆ ಇನ್ವಾಲ್ವ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಫೋನ್ ನಂಬರ್ನ ಹಾಕಿದ್ದೀನಿ. ಆ ಫೋನ್ ನಂಬರ್ಗೆ ವಾಟ್ಸಾಪ್ ಮಾಡಿ, ನಿಮ್ಮ ಪ್ರೊಫೈಲ್ ಕಳಿಸಿ, ನಿಮ್ಮ ಇಂಟ್ರೆಸ್ಟ್ಸ್ ಕಳಿಸಿ, ಯಾವ ಥರ ಇನ್ವಾಲ್ವ್ ಆಗ್ತೀರಾ. ಬರೀ ರೋಲ್ ಬೇಕು ಅಂತಲೇ ನೀವು ಹೇಳಿದ್ದೀರಿಲ್ಲ, ರೋಲ್ ಇದ್ದರೆ ಮಾತ್ರ ಬರ್ತೀನಿ, ಆ್ಯಸ್ ಎನ್ ಎಕ್ಸ್ಟ್ರಾ, ಆ್ಯಸ್ ಆರ್ ಎ ಸ್ಮಾಲ್ ಕ್ಯಾರೆಕ್ಟರ್ ಬರಲ್ಲ ಅಂತ. ಅಕಸ್ಮಾತ್ ಏನೇ ಆದರೂ ಪರವಾಗಿಲ್ಲ ಅಂತಲೂ ಅದನ್ನು ಮೆಸೇಜಲ್ಲಿ ಮೆನ್ಷನ್ ಮಾಡಿ, ಯು ಆರ್ ಓಕೆ ಫಾರ್ ಎನಿಥಿಂಗ್ ಅಂತ. ಒಂದು ಚಿಕ್ಕ ಆಡಿಷನ್ ಥರ ಮಾಡೋಣ ಬನ್ನಿ, ಆಡಿಷನ್ ಮಾಡಿ, ಆಡಿಷನಲ್ಲಿ ಓಕೆ ಆದರೆ ರೋಲ್ ಮಾಡೋಣ. ಆಡಿಷನಲ್ಲಿ ಓಕೆ ಆಗಲಿಲ್ಲ ಅಂತಂದರೆ ಮೋರ್ ದೆನ್ ಹ್ಯಾಪಿ ಫಾರ್ ಯು ಟು ಬಿ ಪಾರ್ಟ್ ಆಫ್ ದ ಶೂಟ್, ಎಕ್ಸ್ಟ್ರಾ ಆಗಿ ಬಂದು ಸಪೋರ್ಟ್ ಮಾಡಿಕೊಂಡು. ಸೊ ಅದು ಏನೇ ಇದ್ದರೂ ವರ್ಕ್ ಮಾಡೋಣ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್, ತುಂಬಾ ಧನ್ಯವಾದಗಳು. ನೀವೆಲ್ಲ ಸಪೋರ್ಟ್ ಮಾಡ್ತಾ ಇರೋ ರೀತಿಗೆ ತುಂಬಾ ಧನ್ಯವಾದಗಳು. ಸೊ ಹೋಪ್ಫುಲಿ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆಗುತ್ತೇನೋ ಅನ್ನೋ ಇದಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿನಿ. ಇನ್ನೊಂದು ಮಾಡ್ತಿದ್ದೆ, ಡ್ರೋನ್ ಸ್ಕಿಲ್ಸ್ ಇದ್ದರೆ ದಯವಿಟ್ಟು ಹೇಳಿ, ನನಗೆ ಡ್ರೋನ್ನ ಅವಶ್ಯಕತೆ ಇದೆ. ಆ್ಯಂಡ್ FPV ಡ್ರೋನ್ ಏನಾದರೂ ಓಡಿಸೋದಕ್ಕೆ ಓಡಿಸ್ತಾ ಇದ್ದೀರಾ ಅಂದರೆ FPV ಡ್ರೋನ್ಸ್ ಬೇಕು ಕೆಲವು ಶಾರ್ಟ್ಸ್ಗೆ. ಸೊ ಡ್ರೋನ್ಸ್ ಆರ್ FPV ಯಾವುದೇ ಒಂದು ನಿಮ್ಮ ಹತ್ರ ಇದ್ದು, ಇಫ್ ಯು ಆರ್ ಅನ್ ಆಪರೇಟರ್, ಇಫ್ ಯು ಕ್ಯಾನ್ ಹೆಲ್ಪ್ ಅಸ್ ವಿತ್ ದಟ್, ಅದು ಅಷ್ಟೇ ಪೇಯ್ಡೇನೆ. ಮಾರ್ಕೆಟ್ ಪ್ರೈಸ್ ಏನಿದೆ ಅಲ್ಲೊಂಚೂರು ಹೆಚ್ಚು ಕಡಿಮೆ ಸಿಕ್ಕಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ಬಟ್ ಇಟ್ಸ್ ಎ ಪೇಯ್ಡ್ ಥಿಂಗ್, ಅದೆಲ್ಲ ಕಂಪ್ಲೀಟ್ಲಿ ಏನು ಎಕ್ಸ್ಪೆನ್ಸ್ ಇದೆ ಅದೆಲ್ಲ ಡೆಫಿನೆಟ್ಲಿ ನೋಡ್ಕೋಣ. ಸೊ ಏನೇ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಮುಗಿಸ್ತೀನಿ. ತುಂಬ ಹೃದಯದ ಧನ್ಯವಾದಗಳು ನೋಡಿದ್ದಕ್ಕೆ.